ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅವಳು ಆಡ್ತಾ ಇರೋ ಆಟ ಏನಾದರೂ ಅವಳ ಅಪ್ಪ ಆಡಿದಿದ್ರೆ ನನ್ನ ಮಗನ ಅಲ್ಲೇ ಅಡ್ಡಾಡ್ಡ ಸಿಗ್ದಾಕ್ಬಿಡ್ತಿದ್ದೆ. ಆದರೆ ಹೆಣ್ಮಗಳು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ. ಆದರೆ ನೀನು ಮಾತ್ರ ಅವಳನ್ನು ಸುಮ್ಮನೆ ಬಿಟ್ಬಿಡ ಕಣ್ಲಾ. ಅಪ್ಪ ಮಗಳು ಇಬ್ಬರು ಒಟ್ಟಿಗೆ ಸೇರಿಕೊಂಡು ಸುಳ್ಳು ಕೇಸ್ ಹಾಕಿ ನಿನ್ನ ಜೈಲಿಗೆ ಹಾಕಿಸ್ಬೇಕು ಅಂದ್ಕೊಂಡವ್ರೆ ಅಂತಾನೆ ಮಹಾದೇವ. ಆದರೂ ಅವರು ಏನೂ ಮಾಡ್ಕೊಳ್ಳೋಕ್ಕೆ ಆಗಲ್ಲಣ್ಣ ಅಂತಾನೆ ರಾಮ್. ನಿನ್ನ ಒಂದು ಮಾತು ಕೇಳ್ತೀನಿ, ನೀನು ಹೆಂಗ್ಲಾ ಆ ವಿಷಯದ ಹುಡುಗಿನ ಪ್ರೀತಿಸೋಕೆ ಸಾಧ್ಯ? ಅವಳು ಇಂಥವಳು ಅಂತ ಮೊದಲೇ ನಿನಗೆ ಗೊತ್ತಿರಲಿಲ್ವಾ ಅಂತಾನೆ ಮಹಾದೇವ. ನನ್ನ ಜೀವನದಲ್ಲಿ ಮಾಡಿದ ದೊಡ್ಡ ತಪ್ಪು ಅದೇ ಅಣ್ಣ. ಅವಳು ಮಾಡ್ತಿದ್ದಿದ್ದು ನಾಟಕ ನೋಡಿ ನಾನು ಮೋಸ ಹೋಗಿದ್ದೆ. ನನಗೆ ಈಗ ಅರ್ಥ ಆಗ್ತಿದೆ, ಹೋಗಿ ಅಂಥವಳನ್ನು ಇಷ್ಟಪಟ್ಟಿದ್ದೀನಲ್ಲ ಅಂತಾನೆ ರಾಮ್. ಹೋಗಲಿ ಬಿಡ್ಲಾ, ಮನುಷ್ಯ ಅಂದ್ಮ್ಯಾಕೆ ಎಲ್ಲರೂ ತಪ್ಪು ಮಾಡ್ತಾರೆ. ಆದರೆ ಈಗ ಎಚ್ಚೆತ್ಕೊಂಡಿದ್ಯಲ್ಲ, ಅಷ್ಟು ಸಾಕು, ನೀನೇನು ತಲೆ ಕೆಡಿಸ್ಕೋಬೇಡ. ಈ ಅಣ್ಣ ನಿನ್ನ ಜೊತೆ ಅವನೇ. ಈ ಅಣ್ಣ ಇರುವಾಗ ಯಾರೂ ನಿನ್ನ ಏನೂ ಮಾಡೋಕ್ಕಿಲ್ಲ. ಒಂದು ವೇಳೆ ಕೋರ್ಟಲ್ಲಿ ನಿನ್ನ ವಿರುದ್ಧವಾಗಿ ತೀರ್ಪು ಬಂತು ಅಂತ ಇಟ್ಕೋ, ಹೈಕೋರ್ಟ್ಗೆ ಹೋಗುವ. ಅದು ಆಗಿಲ್ವಾ, ಸುಪ್ರೀಂ ಕೋರ್ಟ್ಗೆ ಹೋಗುವ. ಆದರೆ ನಿನ್ಗೆ ಮಾತ್ರ ಏನೂ ಆಗೋಕ್ಕಿಲ್ಲ. ನೀನು ಮಾಡೋ ಪ್ರತಿಯೊಂದು ಕೆಲಸದ ಹಿಂದೆನೂ ಈ ಕುಟುಂಬದ ಘನತೆ, ಗೌರವ, ದೊಡ್ಡವ್ರ ನಂಬಿಕೆ, ವಿಶ್ವಾಸ ಇದನ್ನೆಲ್ಲ ಉಳಿಸೋ ಉದ್ದೇಶ ಇರ್ತದೆ ಅಂತ ನನಗೆ ಗೊತ್ತು ಕಣ್ಲಾ. ಎಲ್ಲ ಸರಿ ಹೋಯ್ತದೆ, ನೀನು ಮಂಕಾಗಿರಬೇಡ ಆಯ್ತಾ ಅಂತಾನೆ ಮಹಾದೇವ. ಆಗ ಕಾವ್ಯ ಅವರಿಬ್ಬರನ್ನ ನೋಡ್ತಾ, ಒಬ್ಳನ್ನ ಪ್ರೀತಿಸಿ ಇನ್ನೊಬ್ಳನ್ನ ಕಿಡ್ನಾಪ್ ಮಾಡಿ ಮದುವೆ ಆಗಿರೋನಿಗೆ ಇವನು ಹೇಗೆ ಸಪೋರ್ಟ್ ಮಾಡ್ತಿದ್ದಾನೆ ನೋಡು. ಮನೆಯವ್ರ ಬೆಂಬಲ ಹೀಗಿರೋದಕ್ಕೇ ಇವನಿಗೆ ಇವನ ತಪ್ಪು ಅರ್ಥ ಆಗ್ತಿಲ್ಲ ಅಂತ ಕಾವ್ಯ ಯೋಚನೆ ಮಾಡ್ತಾ ಮಹಾದೇವನ ಹತ್ರ ಬಂದು, ಮಹಾದೇವ, ಇವತ್ತು ಬ್ಯಾಂಡೇಜ್ ಚೇಂಜ್ ಮಾಡಿಸೋಕೆ ಹಾಸ್ಪಿಟ್ಲಿಗೆ ಹೋಗಬೇಕು, ಮರ್ತೋದ್ಯಾ, ನಡಿ ಹೊರಡೋಣ ಅಂತಾಳೆ ಕಾವ್ಯ. ಇದನ್ನೆಲ್ಲ ನಾಳೆನೂ ಬದಲಾಯಿಸ್ಕೋಬೋದು, ನಾನು ಆಸ್ಪತ್ರೆಗೆ ಬರೋಕ್ಕಿಲ್ಲ, ಎಲ್ಲಿಗೂ ಬರೋಕ್ಕಿಲ್ಲ. ರಾಮ್ ಇವತ್ತು ಕೋರ್ಟಿಗೆ ಹೋಯ್ತವನೆ, ಅವನ ಜೊತೆ ಇದ್ದರೆ ಅವನಿಗೂ ಧೈರ್ಯ ಇರ್ತದೆ. ನಾನು ಎಲ್ಲಿಗೂ ಬರೋಕ್ಕಿಲ್ಲ, ನಾನು ಅವನ ಜೊತೆನೇ ಇರಬೇಕು. ಹಾಗೆ ಅವನ ದಾರಿಗೆ ಯಾವನಾರ ಅಡ್ಡ ಬಂದರೆ ಅವನ ಅಲ್ಲೇ ಅಂತಾನೆ ಮಹಾದೇವ. ಕೋರ್ಟ್ಗೆ ಹೋಗಿ ಜಗಳ ಮಾಡು, ಆಮೇಲೆ ಇಬ್ಬರು ಜೈಲಿಗೆ ಹೋಗಿ, ಸರಿನಾ ಅಂತಾಳೆ ಕಾವ್ಯ. ನಾನು ಎಲ್ಲಿಗೂ ಬರಲ್ಲ, ನಾನು ಅವನ ಜೊತೆ ಇರಬೇಕು ಅಂತಾನೆ ಮಹಾದೇವ. ಅಣ್ಣ, ನಿನ್ನ ಕಾಲು ನೋಡು, ಮೊದಲು ನೀನು ಹುಷಾರಾಗಣ್ಣ, ಮಿಕ್ಕಿದ್ದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ನೀನು ಅಲ್ಲಿಗೆ ಬಂದು ಏನು ಮಾಡ್ತೀಯ ಹೇಳು, ಎಲ್ಲ ನಾನು ನೋಡ್ಕೋತೀನಿ ಅಂತಾನೆ ರಾಮ್. ಎಲ್ಲ ವಾಸಿ ಆಗುತ್ತೆ, ನನಗೇನು ನೋವಿಲ್ಲ ಈಗ ಅಂತಾನೆ ಮಹಾದೇವ. ಅದನ್ನು ನೀನು ಹೇಳೋದಲ್ಲ, ಡಾಕ್ಟ್ರ್ ಹೇಳಬೇಕು. ನೀ ನನಗೆ ಸಪೋರ್ಟ್ ಮಾಡಬೇಕು ಅಂದರೆ ನೀನು ಹುಷಾರಾಗಬೇಕು ಅಲ್ವಾ. ಈಗ ಕಾವ್ಯ ಅವ್ರ ಜೊತೆ ಹಾಸ್ಪಿಟ್ಲಿಗೆ ಹೋಗ್ಬಾ, ಇದನ್ನೆಲ್ಲ ನಾನು ನೋಡ್ಕೋತೀನಿ ಅಂತಾನೆ ರಾಮ್. ಸರಿ, ನಾನು ಹೋಗಿ ಬರ್ತೀನಿ, ಆದರೆ ನೀನು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ, ನಾವೆಲ್ಲ ನಿನ್ನ ಜೊತೆ ಇದ್ದೀವಿ. ಹಾಗೆ ಇವತ್ತು ಹೋಗಿ ಡಾಕ್ಟರ್ಗೆ ಬ್ಯಾಂಡೇಜ್ ಬಿಚ್ಚಿ ಹಾಕೋಕ್ಕೆ ಹೇಳಬೇಕು. ಈ ಬ್ಯಾಂಡೇಜ್ ಇರೋದಕ್ಕೆ ನೀವೆಲ್ಲ ನನಗೇನೋ ಆಗಿಬಿಟ್ಟಿದೆ ಅಂದ್ಕೊಂಡಿದ್ದೀರಾ. ಅಯ್ಯೋ ನಡಿ ಅಮ್ಮಿ, ಹೋಗೋಣ ಅಂತಾನೆ ಮಹಾದೇವ. ಈಚೆ ಧನರಾಜ್ ಕಾರಲ್ಲಿ ಬರ್ತಿರ್ತಾರೆ. ಆಗ ಅವರಿಗೆ ರೌಡಿ ಕಾಲ್ ಮಾಡಿ, ಸರ್, ಸುಮಿತ್ನ ಹಿಡಿದು ಹಾಕಿದ್ದೀವಿ, ಅವನ್ನ ಕರ್ಕೊಂಡು ಬರ್ತಿದ್ವಿ, ಇವಾಗ ಅವನ್ನ ಏನು ಮಾಡೋದು ಹೇಳಿ ಅಂತಾನೆ. ಆಗ ಧನರಾಜ್ ನಗ್ತಾ, ಹೋದ ಸಲ ಅವನು ನನ್ನ ಕಣ್ಣು ತಪ್ಪಿಸ್ಕೊಂಡು ಹೋಗಿದ್ದ, ಆದರೆ ಈ ಸಲ ಹಾಗಾಗಬಾರ್ದು. ಅವನು ಜೀವಂತವಾಗಿದ್ದರೆ ನಮಗೆ ಅಪಾಯ. ಅವನ ಕತೆನ ಮುಗಿಸ್ಬಿಡಿ ಅಂತಾರೆ ಧನರಾಜ್. ಓಕೆ ಸರ್, ಮುಗಿಸ್ಬಿಡ್ತೀವಿ ಅವನ್ನ ಅಂತ ರೌಡಿ ಕಾಲ್ ಕಟ್ ಮಾಡ್ತಾನೆ. ಡ್ಯಾಡ್, ಮೊದಲೇ ಈ ಕೆಲಸ ಆಗಬೇಕಾಗಿತ್ತು ಅಂತಾಳೆ ಸ್ನೇಹ. ಹೌದಮ್ಮ, ಉಗ್ರಲ್ಲಿ ಹೋಗೋದಕ್ಕೆ ಕೊಡಲಿ ಯಾಕೆ ಅಂದ್ಕೊಂಡೆ, ಆದರೆ ಈ ಸರ್ತಿ ಹಾಗಾಗಲ್ಲ. ಇವತ್ತು ಅವನ ಚಾಪ್ಟರ್ ಕ್ಲೋಸ್ ಆಗುತ್ತೆ ಅಂತಾರೆ ಧನರಾಜ್. ಅಬ್ಬಾ, ಈ ಸುಮಿತ್ ಬಂದೇ ನಮಗೆ ಭಯ ಅಂತ ಇದ್ದಿದ್ದು ಡ್ಯಾಡಿ. ಇವಾಗ ನನಗೆ ಸ್ವಲ್ಪ ಸಮಾಧಾನ ಆಗ್ತಿದೆ. ರಾಮ್ಗೆ ಈಗ ಕೊನೆ ಅವಕಾಶ. ಅವನ್ನೆಲ್ಲ ಮರೆತು ನನ್ನ ಜೊತೆ ಬಂದರೆ ಬದುಕೊಂಡ, ಇಲ್ಲಾಂದರೆ ಅವನು ಜೈಲಿಗೆ ಹೋಗೋದನ್ನು ತಪ್ಪಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ ಡ್ಯಾಡಿ ಅಂತಾಳೆ ಸ್ನೇಹ. ಖಂಡಿತ ಮಗಳೇ, ನನ್ನ ಮಗಳು ಆಸೆ ಪಟ್ಟಿರೋದು ಅವಳ ಕೈಯಲ್ಲಿರಬೇಕು, ಅವಳು ಬೇಡ ಅಂದಿದ್ದು ಈ ಭೂಮಿ ಮೇಲೆ ಇರಬಾರ್ದು ಅಂತಾರೆ ಧನರಾಜ್. ಹೌದು ಡ್ಯಾಡಿ, ಆದರೆ ನಾನು ರಾಮನ ಸಾಯಿಸಲ್ಲ. ನನ್ನ ಜೊತೆ ಬದುಕ್ತಿಲ್ಲ ಅಂದರೆ ಅವನು ಯಾರ ಜೊತೆನೂ ಸುಖವಾಗಿರೋಕ್ಕೂ ನಾನು ಬಿಡೋದಿಲ್ಲ ಅಂತಾಳೆ ಸ್ನೇಹ. ಈಚೆ ಪ್ರೇಮ ದೇವಸ್ಥಾನದಲ್ಲಿ ದೇವರಿಗೆ ಕೈ ಮುಗಿದು ನಿಂತಿರ್ತಾಳೆ. ಆಗ ಗುರುಗಳು, ನೋಡು ಮಗಳೇ, ನೀನು ಕೇಳ್ತಾ ಇರೋದು ಅಗ್ನಿ ಪ್ರಸ್ಥಾನದ ಸೇವೆ, ಆದರೆ ಅದು ಅಷ್ಟು ಸುಲಭ ಇಲ್ಲ ಮಗಳೇ ಅಂತಾರೆ. ಸ್ವಾಮಿಗಳೇ, ಆ ವ್ರತ ಸುಲಭ ಇಲ್ಲ ಅಂತ ನನಗೂ ಗೊತ್ತು. ಕಷ್ಟಪಟ್ಟು ಪೂಜೆ ಮಾಡದೇ ಇದ್ದರೆ ಆ ದೇವರು ಹೇಗೆ ಕಾಪಾಡ್ತಾನೆ ಹೇಳಿ. ಸುಖವಾಗಿ ಪೂಜೆ ಮಾಡೋದ್ರಲ್ಲಿ ಏನಿದೆ ಸ್ವಾಮಿಗಳೇ, ಕಷ್ಟಪಟ್ಟು ಪೂಜೆ ಮಾಡಿದರೆ ಅಲ್ವಾ ಆ ದೇವರಿಗೂ ಭಕ್ತರ ಬೆಲೆ ಏನು ಅಂತ ಗೊತ್ತಾಗೋದು ಅಂತಾಳೆ ಪ್ರೇಮ. ಆದರೆ ಇದು ಬೆಂಕಿ ಜೊತೆ ಆಟ ಅಮ್ಮ, ಬೆಂಕಿ ಜೊತೆ ನೀನು ಪ್ರಯಾಣ ಮಾಡಬೇಕು, ಅದು ಅಪಾಯಕಾರಿ, ಸ್ವಲ್ಪ ಆಯ ತಪ್ಪಿದ್ರೂ ಅನಾಹುತ ಆಗುತ್ತೆ ಅಂತಾರೆ ಸ್ವಾಮಿಗಳು. ಸ್ವಾಮಿಗಳೇ, ನಾನು ಗಂಡನ ಜೀವನದಲ್ಲಿ ಒಂದಾದ ಮೇಲೆ ಒಂದು ಅನಾಹುತ ನಡೀತಾನೆ ಇದೆ. ನನ್ನ ಗಂಡನ ಜೀವಕ್ಕೆ ಕುತ್ತು ಬಂದಿದೆ. ಅವನು ಕಷ್ಟದಲ್ಲಿದ್ದಾಗ ನಾನು ಹೇಗೆ ನೋಡ್ಕೊಂಡು ಸುಮ್ಮನೆ ಇರಲಿ? ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಆ ಬೆಂಕಿಯಲ್ಲಿ ನಾನು ಸುಟ್ಟು ಹೋದರೂ ಪರವಾಗಿಲ್ಲ, ನಾನು ಈ ವ್ರತ ಮಾಡೇ ಮಾಡ್ತೀನಿ ಅಂತಾಳೆ ಪ್ರೇಮ. ಅಲ್ಲಮ್ಮ, ನಿನ್ನ ಜೊತೆ ಯಾರೂ ಬಂದಿಲ್ಲ,
ಇಷ್ಟು ದೊಡ್ಡ ಸಾಹಸ ಮಾಡೋದು ಅಷ್ಟು ಸುಲಭ ಅಲ್ಲ, ಯೋಚನೆ ಮಾಡು ಅಂತಾರೆ ಗುರುಗಳು. ನನ್ನಿಂದಲೇ ನನ್ನ ಗಂಡಂಗೆ ಕಷ್ಟದ ಸರಮಾಲೆ ಶುರುವಾಗಿದ್ದು. ಅದಕ್ಕೆ ನಾನೇ ಈ ಸೇವೆನ ಮಾಡಬೇಕು. ನನ್ನ ಗಂಡನ ಮೇಲಿರೋ ಕಂಟಕ ದೂರ ಆದರೆ ಸಾಕು. ನಾನು ಅಗ್ನಿ ಪ್ರಸ್ಥಾನ ಮಾಡೇ ಮಾಡ್ತೀನಿ. ಪೂಜೆಗೆ ಎಲ್ಲ ತಯಾರಿನೂ ಮಾಡ್ಕೊಳ್ಳಿ ಅಂತಾಳೆ ಪ್ರೇಮ. ನೀನು ಹರಕೆ ಮಾಡಬೇಕಾದ್ರೆ ಅರ್ಧಕ್ಕೆ ನಿಲ್ಲಿಸಿದ್ರೆ ಅಥವಾ ಮಾಡುವಂಥ ಸಂದರ್ಭದಲ್ಲಿ ಕುಸ್ತು ಬಿದ್ದರೆ ಒಳ್ಳೆಯದಾಗೋದಕ್ಕಿಂತ ಕೆಡುಕಾಗುತ್ತೆ. ಅದಕ್ಕೆ ಅಂತಾರೆ ಗುರುಗಳು, ನನ್ನ ಉಸಿರು ಇರೋವರೆಗೂ ನನ್ನ ಕಾಲು ನಿಲ್ಲಲ್ಲ ಸ್ವಾಮಿಗಳೇ. ಹರಕೆ ಪೂರೈಸ್ತೀನಿ ಅಂತಾಳೆ ಪ್ರೇಮ. ಸರಿ ಮಗಳೇ, ನಿನ್ನ ಮುತ್ತೈದೆ ಭಾಗ್ಯಕ್ಕೆ ತಾಯಿ ಅನುಗ್ರಹ ಇರಲಿ, ಸಂಕಲ್ಪ ಮಾಡ್ಕೋಬೇಕು ಬಾ ಅಂತಾರೆ ಗುರುಗಳು. ನಂತರ ಪ್ರೇಮ ಕೂತಿರ್ತಾಳೆ. ಅವಳ ತಲೆ ಮೇಲೆ ಗುರುಗಳು ನೀರನ್ನು ಸುರಿತಾರೆ. ನಂತರ ಅವಳು ಕುತ್ತಿಗೆಗೆ ಹೂವಿನ ಹಾರನ ಹಾಕಿ ಕೈಗೆ ಕಂಕಣನ ಕಟ್ಟಿ ಅರಿಶಿನ ಕುಂಕುಮ ಕೊಡ್ತಾರೆ. ಮಣ್ಣಿನ ಪಾತ್ರೆಯಲ್ಲಿ ಬೆಂಕಿನ ಇಟ್ಟು ಅದನ್ನು ಪ್ರೇಮ ತಲೆ ಮೇಲೆ ಇಡ್ತಾರೆ. ನಂತರ ದೇವರಿಗೆ ಆರತಿ ಮಾಡಿ ಮಂಗಳಾರತಿ ತಗೋ ಮಗಳೇ ಅಂತ ಅಗ್ನಿ ಪಾತ್ರೆನ ತಗೊಂಡು ದೇವಸ್ಥಾನದ ಸುತ್ತ 108 ಪ್ರದಕ್ಷಿಣೆ ಹಾಕಬೇಕು. ಅದು ಅಷ್ಟು ಸುಲಭ ಅಲ್ಲ. ಆ ತಾಯಿ ದಾರಿ ಉದ್ದಕ್ಕೂ ನಿನ್ನ ತಾಳ್ಮೆನ ಪರೀಕ್ಷೆ ಮಾಡ್ತಾಳೆ. ಹೆಜ್ಜೆ ಹೆಜ್ಜೆಗೂ ನಿನ್ನ ಭಕ್ತಿ ಪರೀಕ್ಷೆ ನಡೆಯುತ್ತೆ ಅಂತಾರೆ ಗುರುಗಳು. ಆಗಲಿ ಗುರುಗಳೇ, ನನ್ನ ಪ್ರಾಣಕ್ಕಿಂತ ನನ್ನ ಗಂಡನ ಮರ್ಯಾದೆನೇ ಮುಖ್ಯ. ನನಗೆ ನಾವಿಬ್ಬರು ಒಂದಾಗಿದ್ದೀವಿ ಅಂದರೆ ಅದಕ್ಕೆ ಏನಾದರೂ ಒಂದು ಅರ್ಥ ಇದ್ದೇ ಇರುತ್ತೆ ಅಲ್ವಾ. ನನ್ನ ಗಂಡ ಯಾವ ತಪ್ಪು ಮಾಡಿಲ್ಲ. ಇವತ್ತು ಅವನ ಸಮಸ್ಯೆ ಎಲ್ಲ ಈ ಅಗ್ನಿಲಿ ಸುಟ್ಟು ಹೋಗಬೇಕು. ನನ್ನ ಗಂಡನ ಜವಾಬ್ದಾರಿನ ಈ ತಾಯಿಗೆ ಒಪ್ಪಿಸಿದ್ದೀನಿ ಅಂತಾಳೆ ಪ್ರೇಮ. ನಿನ್ನ ನಂಬಿಕೆನ ಆ ದೇವರು ಕಾಪಾಡಲಿ ಮಗಳೇ, ನಿಧಾನವಾಗಿ ಹೆಜ್ಜೆ ಇಡಮ್ಮ ಅಂತಾರೆ ಗುರುಗಳು. ಈಚೆ ರಾಮ್ ಹತ್ರ ಕಲ್ಯಾಣಿ, ಶ್ರೀಧರ್, ಮಹೇಶ್ವರಿ, ಕಿಟ್ಟಿ, ಸತ್ಯ, ಶಾರದಾ ಕೋರ್ಟ್ ಹೊರಗಡೆ ನಿಂತಿರ್ತಾರೆ. ಆಗ ಕಲ್ಯಾಣಿ, ರಾಮ್ ಇವತ್ತು ಏನಾಗುತ್ತೋ ಏನೋ ಅಂತ ನನಗೆ ತುಂಬ ಭಯ ಆಗ್ತಿದೆ. ಒಂದು ವೇಳೆ ತೀರ್ಪು ನಿನ್ನ ವಿರುದ್ಧ ಆದರೆ ನನ್ನ ಎದೆನೇ ಒಡೆದು ಹೋದಾಗುತ್ತೆ. ರಾಮ್, ನಿನ್ನೆ ನಂಬ್ಕೊಂಡಿರೋ ಪ್ರೇಮ ಬಗ್ಗೆ ನೀನು ಯೋಚನೆ ಮಾಡಿದ್ಯಾ ಅಂತಾರೆ ರಾಮ್. ಕಾಂಪ್ರಮೈಸ್ ಆದರೆ ಒಳ್ಳೇದು ಅಂತ ಲಾಯರ್ ಹೇಳ್ತಿದ್ದಾರೆ ಕಣೋ ಅಂತಾರೆ ಮಹೇಶ್ವರಿ. ಸಾಧ್ಯ ಇಲ್ಲಮ್ಮ, ಅವಳ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕೆ ನಾನು ಒಪ್ಪಲ್ಲ ಅಂತಾನೆ ರಾಮ್. ರಾಮ್, ಸ್ನೇಹ ಹೇಳ್ಕೊಳ್ಳೋದು ಸರಿ ಅಂತ ನಾವು ಒಪ್ಕೊಳ್ಳೋದಿಲ್ಲ. ಆದರೆ ಈ ಸಮಸ್ಯೆಯಿಂದ ನಿನ್ನ ಪಾರು ಮಾಡೋದಾದರೂ ಹೇಗೆ ಅಂತಾರೆ ಕಲ್ಯಾಣಿ. ಸಮಸ್ಯೆ ಸೃಷ್ಟಿಕರ್ತ ಇವನೇ ಅಲ್ವಾ. ಇವನು ಮಾಡಿರೋ ತಪ್ಪಿಗೆ ಎರಡೂ ಕುಟುಂಬಗಳು ಜೀವ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದೀವಿ. ಮಗಳು ಮದುವೆ ಆಗಿ ಅವಳ ಕೈ ಅರಿಶಿನ ಇನ್ನೂ ಆರಿಲ್ಲ. ಆಗಲೇ ಗಂಡ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದಿದೆ. ಇವನಿಂದ ನನ್ನ ಮಗಳ ಜೀವನವೇ ಹಾಳಾಗ್ತಿದೆ ಅಂತಾರೆ ಸತ್ಯ. ಸತ್ಯಣ್ಣ, ನನ್ನ ಮಗನ ತಲೆ ಮೇಲೆ ಗೂಬೆ ಕೂರಿಸ್ಬೇಡಿ. ನನ್ನ ಮಗನ ಜೀವನಕ್ಕೆ ಬೆಂಕಿ ಇಟ್ಟೋಳು ನಿಮ್ಮ ಮಗಳು. ಇಲ್ಲಿ ವಿಲನ್ ನಿಮ್ಮ ಮಗಳು, ನನ್ನ ಮಗನಲ್ಲ ಅಂತಾರೆ ಮಹೇಶ್ವರಿ. ಅಮ್ಮ ಪ್ಲೀಸ್, ನಾವೇ ಕಿತ್ತಾಡೋದು ಬೇಡ. ಮಾವ, ಪ್ರೇಮಂಗೆ ಅನ್ಯಾಯ ಆಗಲ್ಲ ಅಂತಾನೆ ರಾಮ್. ನೀನೇನು ನ್ಯಾಯ ಕೊಡಿಸ್ತೀಯಾ? ಎಲ್ಲ ಸಾಕ್ಷಿಗಳು ನಿನ್ನ ವಿರುದ್ಧನೇ ಇದೆಯಲ್ಲ, ಅದರಿಂದ ಆಚೆಗೆ ಹೇಗೆ ಬರ್ತೀಯಾ? ಎಲ್ಲ ನಾನೇ ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ಯಾ ಬೇರೆ ಅಂತಾರೆ ಸತ್ಯ. ಅಣ್ಣ, ದಯವಿಟ್ಟು ರಾಮ್ ಬಗ್ಗೆ ಹೀಗೆಲ್ಲ ಮಾತಾಡಬೇಡಿ. ನಿಮ್ಮ ದಮ್ಮಯ್ಯ ಅಂತೀನಿ ಅಂತಾರೆ ಕಲ್ಯಾಣಿ. ರಾಮ್ ಏನಾದರೂ ಜೈಲಿಗೆ ಹೋದರೆ ನನ್ನ ಮಗಳು ಜೈಲಿಗೆ ಹೋದವನ ಹೆಂಡತಿ ಅಂತ ಹಣೆ ಪಟ್ಟಿ ಕಟ್ಕೊಂಡು ಬದುಕಬೇಕಾಗುತ್ತಮ್ಮ. ನನಗಿರೋ ನೋವು ನನ್ನ ಮಗಳ ಭವಿಷ್ಯದೇ ಹೊರತು ರಾಮನ ಮೇಲಿರೋ ದ್ವೇಷಕ್ಕಲ್ಲಮ್ಮ. ಹೆಣ್ಮಕ್ಳ ಕಣ್ಣೀರು ಯಾವ ಗಂಡಸನ್ನು ಸುಮ್ಮನೆ ಬಿಟ್ಟಿಲ್ಲ ಅಂತಾರೆ ಸತ್ಯ. ಸತ್ಯಣ್ಣ, ಸ್ವಲ್ಪ ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಇಷ್ಟಕ್ಕೂ ಪಂಚಾಯತಿನಲ್ಲಾಗಲಿ ಕೋರ್ಟ್ನಲ್ಲಾಗಲಿ ತಪ್ಪು ಒಪ್ಕೊಂಡಿದ್ದು ನನ್ನ ಮಗ ಯಾಕೆ ಅಂತ ಗೊತ್ತಾ ನಿನಗೆ? ನಿನ್ನ ಮಗಳ ಮಾನ ಕಾಪಾಡೋಕೆ ನನ್ನ ಮಗ ತನ್ನ ಮರ್ಯಾದೆನ ಬಲಿ ಕೊಟ್ಟ. ರಾಮ್ ಆರೋಪಗಳನ್ನು ತನ್ನ ಮೇಲೆ ಹಾಕ್ಕೊಂಡಿದ್ದಾನೆ ಅಂದರೆ ಅದಕ್ಕೆ ಕಾರಣ ನಿನ್ನ ಮಗಳೇ. ನಿನ್ನ ಮಗಳು ಸ್ವಾರ್ಥಕ್ಕಾಗಿ ಎಸ್ತಿರೋ ಬಲೆಯಲ್ಲಿ ನನ್ನ ಮಗ ಮಾತ್ರ ಅಲ್ಲ, ಇಡೀ ಕುಟುಂಬದವರು ಸಿಕ್ಬಿದ್ದಿದ್ದೀವಿ. ಇಲ್ಲಿ ನಿಂತ್ಕೊಂಡು ನನ್ನ ಮಗನ ದೂರೋ ಬದಲು ನಿನ್ನ ಮಗಳ ಇನ್ನೊಂದು ಮುಖ ಏನು ಅಂತ ಅವಳನ್ನೇ ಹೋಗಿ ಕೇಳು ಅಂತಾರೆ ಮಹೇಶ್ವರಿ. ಮಹೇಶ್ವರಿ, ನೀನು ಮಾತಾಡ್ತಿರೋದು ಅತಿ ಆಯಿತು. ನಿನ್ನ ಮಗ ಮಾಡಿರೋ ತಪ್ಪಿಗೆ ನನ್ನ ಮಗಳ ಬೆಲೆ ಕಟ್ತಿದ್ದಾಳಲ್ಲ ಅಂತಾರೆ ಸತ್ಯ. ಆಗ ಪ್ರೇಮಾ, ಧನರಾಜ್ ಅಲ್ಲಿಗೆ ಬರ್ತಾರೆ. ಹಾಯ್ ರಾಮ್, ಹೇಗೆ ನಡೀತಿದೆ ಪ್ರಿಪರೇಷನ್ಸು? ನಿನ್ನ ಫ್ಯಾಮಿಲಿ ಡ್ರಾಮಾ ನೋಡ್ತಿದ್ರೆ ಅಯ್ಯೋ ಪಾಪ ಅನ್ನಿಸ್ತಿದೆ ಅಂತಾಳೆ ಸ್ನೇಹ. ನೋಡು ರಾಮ್, ಇನ್ನೂ ಸ್ವಲ್ಪ ಹೊತ್ತಲ್ಲಿ ನಿನ್ನ ಕ್ಯಾರಿಯರ್ ಎಂಡ್ ಆಗ್ತಿದೆ. ಆಮೇಲೆ ನೀನು ಹಾಸ್ಪಿಟ್ಲ್ ಮೆಟ್ಲು ಹತ್ತೋಕ್ಕೂ ಸಾಧ್ಯ ಇಲ್ಲ ಅಂತಾರೆ ಧನರಾಜ್. ನನ್ನ ಹತ್ರ ಇದಕ್ಕೆ ಒಂದು ಸೊಲ್ಯೂಷನ್ ಇದೆ ರಾಮ್. ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಪ್ಲೀಸ್ ಬಾ ರಾಮ್ ಅಂತಾಳೆ ಸ್ನೇಹ. ಹೋಗೋ ಅಂತಾರೆ ಮಹೇಶ್ವರಿ. ಆಗ ಸ್ನೇಹ ರಾಮ್ನ ಬಾ ಅಂತ ಹೇಳ್ಕೊಂಡು ಹೋಗ್ತಾಳೆ. ಈಚೆ ಪ್ರೇಮ ಬೆಂಕಿ ಹೊತ್ಕೊಂಡು ದೇವಸ್ಥಾನದ ಸುತ್ತ ಹಾಕ್ತಾ ಬರ್ತಾಳೆ. ಈಚೆ ಸ್ನೇಹ ರಾಮ್ ಹತ್ರ, ಅವತ್ತು ಮಿನಿಸ್ಟ್ರ್ ವಿಷಯದಲ್ಲಿ ಗಲಾಟೆ ಆಗಿದ್ದಾಗ ನಾನು ಭಯಪಟ್ಕೊಂಡು ಓಡೋಗಿದ್ದು ನಿಜನೇ. ಹಾಗಂತ ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಅರ್ಥ ಅಲ್ಲ. ಆ ಪ್ರೇಮ ನಿನ್ನ ವಿಷಯದಲ್ಲಿ ಎಷ್ಟು ಮೋಸ ವಂಚನೆ ಮಾಡಿದಾಳೆ ಅದು ನಿನಗೂ ಗೊತ್ತಿದೆ. ಆದರೆ ನಾನು ನಿನಗೆ ಅವಳಷ್ಟು ಕೂಡ ಮೋಸ ಮಾಡಿಲ್ಲ. ಆದರೆ ನೀನೇ ಯಾಕೆ ನನ್ನ ಮೇಲೆ ಅಷ್ಟೊಂದು ಕೋಪ? ಅವಳನ್ನು ಕ್ಷಮಿಸಿದ ಹಾಗೆ ನನ್ನನ್ನು ಕ್ಷಮಿಸು ರಾಮ್ ಅಂತಾಳೆ ಸ್ನೇಹ. ಪ್ರೇಮ, ಸುಳ್ಳು ಹೇಳಿ ನನ್ನ ಮದುವೆ ಆಗಿದ್ದು ನಿಜ.
ನಾನು ಅದನ್ನು ಸಮರ್ಥಿಸಿಕೊಳ್ತಿಲ್ಲ. ಅವಳು ಸುಳ್ಳು ಹೇಳಿದರೆ ಹಿಂದೆ ನನ್ನ ಮೇಲೆ ನಿಷ್ಕಲ್ಮಶವಾದ ಪ್ರೀತಿ ಇತ್ತು. ಅವಳು ಸುಳ್ಳು ಹೇಳಿದ್ದು ನನ್ನ ಪಡ್ಕೋಬೇಕು ಅನ್ನೋದೇ ಹೊರತು ನನ್ನನ್ನು ಹಾಳು ಮಾಡಬೇಕು ಅನ್ನೋದಲ್ಲ. ಆದರೆ ನಿನ್ನ ವಿಷಯದಲ್ಲಿ ಹಾಗಿಲ್ವಲ್ಲ ಸ್ನೇಹ. ನಿನ್ನಲ್ಲಿರೋದು ಪ್ರೀತಿ ಅಲ್ಲ, ಬರೀ ಕೇವಲ ಹಠ. ನಿನಗೆ ಇಷ್ಟಪಟ್ಟಿರೋದನ್ನು ಪಡೆಯೋಕೆ ಯಾವ ಮಟ್ಟಕ್ಕೆ ಬೇಕಿದ್ರೂ ಇಳಿತೀಯ ಅನ್ನೋದನ್ನು ನಾನಿವತ್ತು ಈ ಕೋರ್ಟಲ್ಲಿ ನಿಂತಿರೋದೇ ಸಾಕ್ಷಿ ಅಂತಾನೆ ರಾಮ್. ಅದು ನನ್ನ ಹಠ ಅಲ್ಲ ರಾಮ್, ನನ್ನ ಹಕ್ಕು. ನಾವಿಬ್ಬರು ಒಟ್ಟಿಗೆ ಇದ್ದಾಗ ಎಷ್ಟು ಕನಸು ಕಂಡಿದ್ವಿ. ಮೆಡಿಕಲ್ ಫೀಲ್ಡಲ್ಲಿ ದೊಡ್ಡ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ವಿ. ಕೆರಿಯರ್ನ, ನಿನ್ನ ಟ್ಯಾಲೆಂಟ್ನ ಪ್ರೇಮಗೋಸ್ಕರ ಮಣ್ಪಾಲಾಗೋ ಥರ ಮಾಡ್ಕೋಬೇಡ ರಾಮ್. ನೋಡು, ನೀನನ್ನು ಒಪ್ಕೊಂಡ್ರೆ ನನ್ನ ಹಾಸ್ಪಿಟ್ಲು, ನನ್ನ ಆಸ್ತಿ ಎಲ್ಲ ನಿಂದಾಗುತ್ತೆ ಅಂತಾಳೆ ಸ್ನೇಹ. ಆಗ ರಾಮ್ ಜೋರಾಗಿ ನಗ್ತಾ, ಇದನ್ನೇ ನಾನು ಹೇಳ್ತಿರೋದು ಸ್ನೇಹ. ನಿನ್ನ ಪ್ರತಿ ಮಾತಲ್ಲೂ ಹಣ, ಆಸ್ತಿ, ಹಠ, ಅವಕಾಶ ಅಧಿಕಾರ ಇದೇ ಕಾಣಿಸ್ತಾ ಇದೆ. ಆದರೆ ಪ್ರೇಮ ಮಾತ್ರ ನನಗೋಸ್ಕರ ಏನು ಬೇಕಿದ್ರೂ ತ್ಯಾಗ ಮಾಡೋ ದೊಡ್ಡ ಮನಸ್ಸಿದೆ ಅಂತಾನೆ ರಾಮ್. ನೀನು ಯಾಕೆ ಇಷ್ಟು ಇಮೋಷ್ನಲ್ ಆಗಿ ಯೋಚನೆ ಮಾಡ್ತಿದ್ಯಾ? ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡು. ಈ ಜಗತ್ತಲ್ಲಿ ಹಣ ಇಲ್ಲದೆ ಏನೂ ನಡೆಯಲ್ಲ. ನಾವಿಬ್ಬರು ಸೇರಿಕೊಂಡು ಹಣ ಸೇರಿಸಿದ್ರೆ ಹಣದ ಹೊಳೆನೇ ಹರಿಯುತ್ತೆ ಅಂತಾಳೆ ಸ್ನೇಹ. ಹಾಸ್ಪಿಟಲ್ ಅನ್ನೋದು ಸೇವೆ ಮಾಡೋ ಜಾಗವೇ ಹೊರತು ತಂದೆ ತರಹ ವ್ಯಾಪಾರ ಮಾಡೋ ಅಡ್ಡ ಅಲ್ಲ. ನಿನ್ನ ಜೊತೆ ಸೇರಿ ಕಟ್ಟೋ ಸಾಮ್ರಾಜ್ಯಕ್ಕಿಂತ ಪ್ರೇಮ ಜೊತೆ ಸೇರಿ ಕಟ್ಟೋ ಪುಟ್ಟ ಸಂಸಾರದಲ್ಲಿ ನೆಮ್ಮದಿ ಇದೆ. ನಿನ್ನ ಅಷ್ಟು ಆಸ್ತಿ ಅವಳ ಹತ್ರ ಇಲ್ಲದೆ ಇರ್ಬೋದು, ಆದರೆ ನಂಬಿಕೆಗೋಸ್ಕರ ಪ್ರಾಣ ಕೊಡುವಂಥ ದೊಡ್ಡ ಗುಣ ಇದೆ ಅವಳ ಹತ್ರ. ನಮ್ಮ ಕುಟುಂಬನ ಅವಳಷ್ಟು ಬೇರೆ ಯಾರೂ ಗಮನಿಸಲ್ಲ ಅಂತಾನೆ ರಾಮ್. ಒಂದ್ಸಲ ಹಳೆ ಪ್ರೀತಿನ ನೆನೆಸ್ಕೊ ರಾಮ್ ಅಂತಾಳೆ ಸ್ನೇಹ. ಆಗಲಿಗೆ ಧನರಾಜ್, ಮಹೇಶ್ವರಿ ಬರ್ತಾರೆ. ರಾಮ್, ನನ್ನ ಮಗಳನ್ನ ನೀನು ಒಪ್ಕೊಂಡಿದ್ದೆ ಆದರೆ ನನ್ನ ಇಡೀ ಆಸ್ತಿನ ನಿನಗೆ ಬರಿತೀನಿ. ನನ್ನ ಮಗಳನ್ನ ಮದುವೆಯಾಗಿ ಈ ಆಸ್ಪತ್ರೆ ಸಾಮ್ರಾಜ್ಯನ ನೀನೇ ಆಳು. ಈ ಕೋರ್ಟು ಕೇಸು ಬೇಡ ರಾಮ್ ಅಂತಾರೆ ಧನರಾಜ್. ರಾಮ್, ನಾನು ನಿನ್ನ ಹೆತ್ತ ತಾಯಿ ಅನ್ನೋದನ್ನು ಮರಿಬೇಡ ಕಣೋ. ನಾನು ಇಲ್ಲಿವರೆಗೆ ನಿನ್ನ ಹತ್ರ ಏನೂ ಕೇಳ್ಕೊಂಡಿಲ್ಲ. ಇವತ್ತು ಕೊನೆ ಬೇಡಿಕೆನ ನಿನ್ನ ಮುಂದೆ ಇಡ್ತಾ ಇದ್ದೀನಿ. ಸ್ನೇಹನ ಮದುವೆ ಮಾಡ್ಕೊ. ಇದೊಂದು ಆಸೆನ ಈಡೇರಿಸು ರಾಮ್. ಅವಳು ಬದಲಾಗಿದ್ದೀನಿ ಅಂತ ಹೇಳ್ತಿದ್ದಾಳಲ್ಲ, ಇನ್ನೊಂದು ಅವಕಾಶ ಅವಳಿಗೆ ಕೊಡೋಕ್ಕಾಗಲ್ವಾ ಅಂತಾರೆ ಮಹೇಶ್ವರಿ. ಅಮ್ಮ, ನೀನು ಹೆತ್ತ ಮಗನ ನೀನು ಸ್ವಾಭಿಮಾನಿಯಾಗಿ ನೋಡೋಕೆ ಇಷ್ಟಪಡ್ತೀಯ ಅಂದ್ಕೊಂಡಿದ್ದೆ. ಆದರೆ ಇವ್ರ ಕಾಲು ಹಿಡಿದು ಬದುಕು ಅಂತಿದ್ಯಲ್ಲ, ಇದು ಪ್ರೀತಿನಾ ಅಥವಾ ಕೇವಲ ಸ್ವಾರ್ಥನ ಅಂತಾನೆ ರಾಮ್. ಹಠ ಮಾಡಬೇಡ ರಾಮ್. ನೀನು ಈ ರೀತಿ ಹಠ ಮಾಡಿದರೆ ನನ್ನ ವಕೀಲರು ನಿನ್ನ ಆರೋಪಿ ಅಂತ ಇಲ್ಲೇ ಸಾಬೀತು ಮಾಡ್ತಾರೆ ಅಂತಾರೆ ಧನರಾಜ್. ಮಾಡಲಿ ಮಿಸ್ಟರ್ ಧನರಾಜ್, ಆದರೆ ನಾನು ಮಾತ್ರ ನಿಮ್ಮ ಮುಂದೆ ಸೋಲೋದಿಲ್ಲ ಅಂತ ರಾಮ್ ಹೋಗ್ತಾನೆ. ಈಚೆ ಪ್ರೇಮಂಗೆ ಕಾಲಲ್ಲಿ ನಡೆಯೋಕೆ ಕಷ್ಟ ಆಗುತ್ತೆ. ತಾಯಿ, ಎಷ್ಟು ಕಷ್ಟವಾದ ವ್ರತ ಇದು. ಈ ಹೆಣ್ಮಗಳು ತನ್ನ ಗಂಡಂಗಾಗಿ ಎಷ್ಟು ಕಷ್ಟಪಡ್ತಿದ್ದಾಳೆ. ಈ ಮುತ್ತೈದೆ ಕಷ್ಟಕ್ಕೆ ನೀನು ಸೋಲ್ಬಾರ್ದಾ? ಇನ್ನಷ್ಟು ಶಕ್ತಿ ನೀಡು. ಇವಳು ಮುತ್ತೈದೆ ಭಾಗ್ಯ ಕಾಪಾಡು ಅಂತಾರೆ ಗುರುಗಳು. ತಾಯಿ, ನನ್ನ ಪ್ರಾಣ ಬೇಕಿದ್ರೂ ತಗೋ, ನನ್ನ ಗಂಡನ ಕಾಪಾಡು. ನನ್ನ ಗಂಡ ಯಾವ ತಪ್ಪನ್ನು ಮಾಡಿಲ್ಲ. ಸ್ನೇಹ ಮಾಡಿದ ಮೋಸದ ಬಲೆಗೆ ಬಿದ್ದಿದ್ದಾನೆ. ಅವನಿಗೆ ಇದರಿಂದ ಮುಕ್ತಿ ಕೊಡಿಸು. ನಾನು 108 ಪ್ರದಕ್ಷಿಣೆ ಹಾಕೋವರೆಗೂ ದಯವಿಟ್ಟು ನನ್ನ ಕೈ ಬಿಡಬೇಡ ಅಂತಾಳೆ ಪ್ರೇಮ. ಈಚೆ ಪ್ರೇಮ ಹರಕೆನ ಪೂರ್ತಿ ಮಾಡ್ತಾಳೆ. ನೀನು ಹರಕೆ ತೀರಿಸಿದ್ಯಾ ಮಗಳೇ, ದೊಡ್ಡ ಪವಾಡ. ಆ ತಾಯಿ ನಿನ್ನ ಹರಕೆಗೆ ಫಲ ಕೊಡ್ತಾಳೆ ಅಂತಾರೆ ಗುರುಗಳು. ಇವತ್ತು ಕೋರ್ಟಲ್ಲಿ ನನ್ನ ಗಂಡನ ಮರ್ಯಾದೆ ಅಳಿವು ಉಳಿವಿನ ಪ್ರಶ್ನೆ ನಡೀತಿದೆ. ಅವರನ್ನು ಕಾಪಾಡು ಅಂತ ಪ್ರೇಮ ಕಣ್ಮುಚ್ಚಿ ಅಳ್ತಾ ಇರುವಾಗ ಒಬ್ಬ ಸುಮಿತ್ ಅನ್ನೋನು ಬಂದು ಪ್ರೇಮನ ಕಾಲ ಹತ್ರ ಬೀಳ್ತಾನೆ. ನಂತರ, ನೀವು ಡಾಕ್ಟರ್ ರಾಮ್ ಅವ್ರ ಹೆಂಡತಿ ಪ್ರೇಮ ಅಲ್ವಾ? ನನ್ನ ಹತ್ರ ಸ್ನೇಹ ವಿರುದ್ಧ ಒಂದು ಸಾಕ್ಷಿ ಇದೆ. ಅದೇನಾದರೂ ನಿಮಗೆ ಗೊತ್ತಾದರೆ ರಾಮನ್ನು ಉಳಿಸ್ಬೋದು ಅಂತಾನೆ ಸುಮಿತ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.